ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಫೋರ್ ಸ್ಪಾರ್ಕ್ಸ್. ನಾವು ಡೈಲಿ ಲೈಫಲ್ಲಿ ತುಂಬ ಡಿಫ್ರೆಂಟ್ ವಾಸನೆಗಳನ್ನು, ಸ್ಮೆಲ್ಸ್ನ ಎಕ್ಸ್ಪೀರಿಯನ್ಸ್ ಮಾಡ್ತೀವಿ. ಬಟ್ ಇಂಗ್ಲೀಷಲ್ಲಿ ಆ ಸ್ಮೆಲ್ನ ಕರೆಕ್ಟ್ ವರ್ಡಿಂದ ಡಿಸ್ಕ್ರೈಬ್ ಮಾಡೋದು, ವಿವರಿಸೋದು ತುಂಬ ಇಂಪಾರ್ಟೆಂಟ್. ಸೊ ಟುಡೇ ಲೆಟ್ಸ್ ಲರ್ನ್ ಸಮ್ ಯೂಸ್ಫುಲ್ ಸ್ಮೆಲ್ ವೊಕ್ಯಾಬ್ಯುಲರಿ. ಮಳೆ ಬಂದ ತಕ್ಷಣ ಮಣ್ಣಿನಿಂದ ಬರೋ ಫ್ರೆಶ್ ಆ್ಯಂಡ್ ಪ್ಲೆಸೆಂಟ್ ಸ್ಮೆಲ್ನ ಪೆಟ್ರಿಕಾರ್ ಅಂತ ಕರೀತಾರೆ. ಸ್ಮೆಲ್ ಆಫ್ ರೇನ್ ಇಸ್ ಕಾಲ್ಡ್ ಪೆಟ್ರಿಕಾರ್. ಫ್ರೆಶ್ ಕಾಫಿ ಅಥವಾ ಟೇಸ್ಟಿ ಫುಡ್ ಇಂದ ಬರೋ ಪ್ಲೆಸೆಂಟ್ ಸ್ಮೆಲ್ ಅಥವಾ ವಾಸನೆನ ಅರೋಮಾ ಅಂತ ಕರೀತಾರೆ. ಸೊ ಸ್ಮೆಲ್ ಫ್ರಮ್ ಕಾಫಿ ಆರ್ ಫುಡ್ ಇಸ್ ಕಾಲ್ಡ್ ಅರೋಮಾ. ಹೂವಿನಿಂದ ಬರೋ ಸಿಹಿ ವಾಸನೆನ, ಸ್ವೀಟ್ ಸ್ಮೆಲ್ನ ಫ್ರೇಗ್ರೆನ್ಸ್ ಅಂತ ಹೇಳ್ತೀವಿ. ಸೊ ಸ್ಮೆಲ್ ಫ್ರಮ್ ಫ್ಲವರ್ಸ್ ಆರ್ ಕಾಲ್ಡ್ ಫ್ರೇಗ್ರೆನ್ಸ್. ಎಕ್ಸಾಂಪಲ್, ದ ಜಾಸ್ಮಿನ್ ಹ್ಯಾಸ್ ಅ ಪ್ಲೆಸೆಂಟ್ ಫ್ರೇಗ್ರೆನ್ಸ್. ಹಾಸ್ಪಿಟಲಲ್ಲಿ ಯೂಶಲಿ ಬರೋ ಕ್ಲೀನ್ ಮೆಡಿಸಿನ್ ಥರ ಸ್ಮೆಲ್ನ ಆಂಟಿಸೆಪ್ಟಿಕ್ ಸ್ಮೆಲ್ ಅಂತ ಹೇಳ್ತಾರೆ. ಉದಾಹರಣೆಗೆ, ದ ರೂಮ್ ಹ್ಯಾಡ್ ಆನ್ ಆಂಟಿಸೆಪ್ಟಿಕ್ ಸ್ಮೆಲ್. ಕಸದಿಂದ ಬರುವ ಕೆಟ್ಟ ದುರ್ವಾಸನೆನ ಸ್ಟೆಂಚ್ ಅಂತ ಹೇಳ್ತಾರೆ. ಸೊ ಸ್ಮೆಲ್ ಫ್ರಮ್ ಗಾರ್ಬೇಜ್ ಇಸ್ ಕಾಲ್ಡ್ ಸ್ಟೆಂಚ್. ಮಣ್ಣಿನಿಂದ ಬರುವ ನೈಸರ್ಗಿಕ ಸುಗಂಧನ ಅರ್ದಿ ಸೆಂಟ್ ಅಂತ ಕರಿಬಹುದು. ಸೊ ಸ್ಮೆಲ್ ಫ್ರಮ್ ಸಾಯಿಲ್ ಇಸ್ ಕಾಲ್ಡ್ ಅರ್ದಿ ಸೆಂಟ್. ಕಾಡಿನಿಂದ ಬರುವ ಸುಗಂಧ ಅಥವಾ ಮರದ ಸುಗಂಧನ ವುಡ್ಡಿ ಸೆಂಟ್ ಅಂತ ಹೇಳ್ತೀವಿ. ಸ್ಮೆಲ್ ಫ್ರಮ್ ದ ವುಡ್ಸ್ ಇಸ್ ಕಾಲ್ಡ್ ವುಡ್ಡಿ ಸೆಂಟ್. ಹಳೆ ಬುಕ್ಸ್ ಅಥವಾ ಕ್ಲೋಸ್ಡ್ ರೂಮ್ ಇಂದ ಬರೋ ಸ್ಮೆಲ್ನ ಮಸ್ಟಿ ಸ್ಮೆಲ್ ಅಂತ ಕರೀತಾರೆ. ಸ್ಮೆಲ್ ಫ್ರಮ್ ಓಲ್ಡ್ ಬುಕ್ಸ್ ಇಸ್ ಕಾಲ್ಡ್ ಮಸ್ಟಿ ಸ್ಮೆಲ್. ಈರುಳ್ಳಿ ಮತ್ತು ಬೆಳ್ಳುಳ್ಳಿಗಳಿಂದ ಬರುವ ಒಂದು ಶಾರ್ಪ್ ಅಥವಾ ಸ್ಟ್ರಾಂಗ್ ಸ್ಮೆಲ್ನ ಪಂಜೆಂಟ್ ಸ್ಮೆಲ್ ಅಂತ ಹೇಳ್ತಾರೆ. ಸ್ಮೆಲ್ ಫ್ರಮ್ ಅನಿಯನ್ಸ್ ಆರ್ ಗಾರ್ಲಿಕ್ ಇಸ್ ಕಾಲ್ಡ್ ಪಂಜೆಂಟ್ ಸ್ಮೆಲ್. ಬೆಂಕಿ ಅಥವಾ ಬಾರ್ಬಿಕ್ಯೂ ಇಂದ ಬರೋ ಸ್ಮೆಲ್ನ ಸ್ಮೋಕಿ ಸ್ಮೆಲ್ ಅಂತ ಹೇಳ್ತೀವಿ. ಸೊ ಸ್ಮೆಲ್ ಫ್ರಮ್ ದ ಫ್ಲೇಮ್ಸ್ ಇಸ್ ಕಾಲ್ಡ್ ಸ್ಮೋಕಿ ಸ್ಮೆಲ್. ಚರಂಡಿಯಿಂದ ಬರುವ ವಾಸನೆನ ಪ್ಯೂಟ್ರಿಡ್ ಅಂತ ಕರಿತೀವಿ. ಸೊ ಸ್ಮೆಲ್ ಫ್ರಮ್ ದ ಡ್ರೈನೇಜ್ ಇಸ್ ಕಾಲ್ಡ್ ಪ್ಯೂಟ್ರಿಡ್. ಸಿಂಪಲ್ ಆಗಿ ಗುಡ್ ಸ್ಮೆಲ್ ಅಥವಾ ಬ್ಯಾಡ್ ಸ್ಮೆಲ್ ಅಂತ ಹೇಳೋದು ಬೇಡ. ಕರೆಕ್ಟ್ ಇಂಗ್ಲೀಷ್ ವರ್ಡ್ಸ್ನ ಯೂಸ್ ಮಾಡಿ. ಕಮೆಂಟ್ ಮಾಡಿ ನಿಮಗೆ ಯಾವ ಸ್ಮೆಲ್ ತುಂಬ ಇಷ್ಟ ಆಯಿತು. ಸೊ ಹೋಪ್ ಯು ಲೈಕ್ ದಿಸ್ ವಿಡಿಯೋ. ಸಿ ಯು ಇನ್ ದ ನೆಕ್ಸ್ಟ್ ಕ್ಲಾಸ್.